ಗೊಬ್ಬರಕ್ಕಾಗಿ ರೈತರು ಬೆಳಗ್ಗೆಯಿಂದಲೇ ರಸಗೊಬ್ಬರದ ಅಂಗಡಿಗಳ ಮುಂದೆ ಸರತಿ ಸಾಲಿನಲ್ಲಿ ಕಾಯುತ್ತಿರುವುದು. ಹೌದು, ಇದು ಚಳ್ಳಕೆರೆ ತಾಲೂಕಿನಾದ್ಯಂತ ಉತ್ತಮ ಮಳೆಯಾಗಿರುವುದು ರೈತರಲ್ಲಿ ಮಂದಹಾಸ ಮೂಡಿಸಿದ್ದು, ಬೆಳೆಗಳು ಹಳದಿ ಬಣ್ಣಕ್ಕೆ ತಿರುಗುವುದರಿಂದ ರೈತರು ಯೂರಿಯಾ ಗೊಬ್ಬರಕ್ಕಾಗಿ ಪರದಾಡುತ್ತಿದ್ದಾರೆ. ನಾಯಕನಹಟ್ಟಿ ಹೋಬಳಿ ಕೇಂದ್ರದ ರಸಗೊಬ್ಬರ ಅಂಗಡಿಗಳಿಗೆ ಯೂರಿಯಾ ಗೊಬ್ಬರ ಬಂದಿರುವುದರಿಂದ ರೈತರು ಯೂರಿಯಾ ಪಡೆಯಲು ಸರತಿ ಸಾಲಿನಲ್ಲಿ ನಿಂತು ಕಾಯುತ್ತಿರುವ ದೃಶ್ಯ ಕಾಣಬಹುದು. ಈ ಬಗ್ಗೆ ರೈತ ಮುಖಂಡರು ಏನು ಹೇಳಿದ್ದಾರೆ ನೀವೇ ಕೇಳಿ. ಕ್ಷೇತ್ರದ ನಾಯಕನಹಟ್ಟಿ ಹೋಬಳಿಯ ಇಲ್ಲಿ ಸುತ್ತಮುತ್ತ ಇರುವಂಥ ರೈತರು ಯೂರಿಯಾ ಗೊಬ್ಬರದಿಂದ ಕಂಗಾಲಾಗಿ ಬೇಸತ್ತು ಸಾಲ ಸೂಲ ಮಾಡಿ ಬೆಳೆಗಳನ್ನು ಇಟ್ಟು ಆ ಸಮಯಕ್ಕೆ ಸರಿಯಾಗಿ ಯೂರಿಯಾ ಗೊಬ್ಬರವನ್ನು ನೀಡದೇ ಇಲ್ಲದಂಥ ಸಂದರ್ಭದಲ್ಲಿ ಬೆಳೆ ಕುಂಠಿತಗೊಂಡು ಸಾಲ ಸೂಲ ಮಾಡಿ ಸಾಲಗಾರನಾಗಿ ರೈತ ಉಳಿಮೆ ಮಾಡಿರ್ತಾನೆ. ಆದರೆ ಸಮಯಕ್ಕೆ ಸರಿಯಾಗಿ ಗೊಬ್ಬರ ನೀಡದಿಲ್ಲದಂಥದಕ್ಕೆ ಬೆಳೆ ಕುಂಠಿತಗೊಂಡು ರೈತ ಸಾಲಗಾರನಾಗಿ ಸಾಯುವಂಥ ಪರಿಸ್ಥಿತಿ ಎದುರಾಗಿದೆ. ಆದರೆ ಸಾಕಷ್ಟು ಯೂರಿಯಾದ ಕೊರತೆಯಿಂದಾಗಿ ನಮ್ಮ ನಾಯಕನಹಟ್ಟಿ ಹೋಬಳಿಯ ಜನ ಸತ್ತರಿಸಿ ಹೋಗಿದ್ದಾರೆ. ದಯಮಾಡಿ ಸಂಬಂಧಪಟ್ಟಂಥ ಕೃಷಿ ಅಧಿಕಾರಿಗಳಾಗಿರಲಿ, ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಎನ್.ವೈ. ಗೋಪಾಲಕೃಷ್ಣ ಶಾಸಕರಾಗಿರಲಿ, ರೈತರ ಕಡೆ ಇತ್ತ ಗಮನ ಕೊಟ್ಟು ಸರಿಯಾದ ರೀತಿಯಲ್ಲಿ ಈಗ ಏನಾಗಿದೆ ಅಂದರೆ ಒಬ್ಬ ರೈತನಿಗೆ ಒಂದು ಪ್ಯಾಕೆಟ್ ಮಾತ್ರ ಯೂರಿಯಾ ಗೊಬ್ಬರವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಇದು ಸಮಂಜಸ ಅಲ್ಲ. ಯಾಕಂದರೆ 10 ಎಕರೆ ಇರೋನಿಗೂ ಒಂದೇ ಪ್ಯಾಕೆಟು, 1 ಎಕರೆ ಇರೋನಿಗೂ ಒಂದೇ ಪ್ಯಾಕೆಟು. ಈಗ ಒಂದು ಪ್ಯಾಕೆಟ್ ತಗೊಂಡು ಹೋಗಿ ತಿನ್ನಕ್ಕೆ ಸಮೇತ ಆಗಲ್ಲ. ಅದನ್ನ ಎಲ್ಲಿ ಏನು ಮಾಡೋದು? ಒಂದು ಪ್ಯಾಕೆಟು 2-3 ಎಕರೆ ಮೆಕ್ಕೆಜೋಳ ಈಗ ಬೆಳೆಗಳಿಗೆ ಉತ್ಕೃಷ್ಟವಾಗಿ ಬೆಳೆಯುವಂಥ ಒಂದು ಸಂದರ್ಭದಲ್ಲಿ ಯೂರಿಯಾ ಗೊಬ್ಬರ ಅವಶ್ಯಕತೆವಾಗಿರುತ್ತದೆ. ದಯಮಾಡಿ ಕೃಷಿ ಅಧಿಕಾರಿಗಳು ನಮ್ಮ ನಾಯಕನಹಟ್ಟಿ ಹೋಬಳಿಗೆ ಯೂರಿಯಾ ಗೊಬ್ಬರವನ್ನು ಸರಬರಾಜು ಮಾಡಿ ರೈತರಿಗೆ ಎಷ್ಟು ಬೇಕಷ್ಟು ಕೊಡೋವರೆಗೂ ನಾವು ಹೋರಾಟ ಮಾಡ್ಬೇಕಂತ ನಾವು ಎಚ್ಚರಿಕೆ ನೀಡ್ತಾ ಇದ್ವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಬಣದ ಹೋಬಳಿ ಅಧ್ಯಕ್ಷನಾದ ಡಾಕ್ಟರ್ ನಾಗರಾಜ್ ಮೀಸೆ ಅಂತ ನಾನು ಮಾತಾಡ್ತಿರೋದು. ಈ ಸಂದರ್ಭದಲ್ಲಿ ರೈತರು ಏನೇ ಒಂದು ಕಷ್ಟ ಸುಖ ಇದ್ರೂ ನಮ್ಮ ಕ್ಷೇತ್ರದ ಶಾಸಕರು ನಾಯಕನಹಟ್ಟಿಗೆ ಬಂದು ಈ ನಾಯಕನಹಟ್ಟಿ ಹೋಬಳಿಯ ಎಲ್ಲ ಕಡೆಯೂ ಯೂರಿಯಾ ಗೊಬ್ಬರದ ಅಭಾವ ಇದೆ. ಹಾಗಾದರೆ ನಾಯಕನಹಟ್ಟಿಗೆ ಬಂದು ಅವರು ಸಮಂಜಸವಾದ ಉತ್ತರ ನೀಡಬೇಕು ಹಾಗೂ ಮೇಲಧಿಕಾರಿಗಳಿಗೆ ಹಾಗೂ ಸರ್ಕಾರದ ಗಮನಕ್ಕೆ ಮುಟ್ಟಿಸಿ ಯೂರಿಯಾ ಗೊಬ್ಬರ ಉತ್ಕೃಷ್ಟವಾಗಿ ಸರಬರಾಜು ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ವಿ. ನಾಯಕನಹಟ್ಟಿ ಹೋಬಳಿ ಗೋಡಿಗೆ ಗ್ರಾಮ ಪಂಚಾಯತ್ ಜೋಗಿಹಟ್ಟಿ ವಾಸಿಯಾದ ಆರ್ ಚಂದ್ರಪ್ಪರನ್ನು ಗೊಬ್ಬರದ ಒತ್ತಡಗಾಗಿ ಬಂಗಾರದ ನೀರವನ್ನು ಒತ್ತಿಟ್ಟು ಬಂದು ಗೊಬ್ಬರ ತರ್ತಿದ್ದಾರೆ. ಆದರೆ ಒಂದು ಬಾಣಿಗೆ ಒಂದೇ ಪ್ಯಾಕೆಟ್ ಅಂತಾರೆ. ಒಂದು ಪ್ಯಾಕೆಟ್ ಏನಕ್ಕೆ ಆಗ್ತದೆ? ಅದೇ ನೆಕ್ತುವ ಏನು ಸಾವಿರ ಮಿತಿ ಮಾಡ್ತೀವ? ಭೂಮಿ ತಾಯಿ ಅಂತ ಕೊಡ್ತಾಳೆ ನಮಗೆ. ಆ ಭೂಮಿ ತಾಯಿನ ಗೊಬ್ಬರ ಹಾಕಿ ಬೆಳೆಯಕ್ಕಂತ ನಾವು ಇಷ್ಟಪಡ್ತಾ ಇದ್ದೀವಿ. ಇವ್ರು ಹಿಂಗೆಲ್ಲ ಮಾಡಿದ್ರೆ ಮುಂದೆ ನೀವು ಉತ್ತರ ಆಗ್ತಾರಾ? ನೀವು MLA ಆಗ್ತಾರಾ? MP ಆಗ್ತಾರಾ? ಯಾವ ತಗದಿ ನಾವು ನೀವು ಚೆಲ್ಲಿ ತಟ್ಟೆ ಚೆಲ್ಲಕದಿ ನೋಡ್ರಿ. ನಾವು ಒಂದು ತಟ್ಟೆ ಚೆಲ್ಲಕದಿ ನಾವು ಇಲ್ಲಿ ರೈತರು ವಿಷಪಟ್ಟು ಕೊಡ್ರಿ ಒಂದು ತಟ್ಟು. ನೀವು ಕೈಲಿಂದ ಕೊಡಬೇಡ್ರಿ. ಟ್ಯಾಂಕಿಗೋ ಏನೋ ನದಿ ಹಾಕಿಬಿಡಿ, ಇಷ್ಟ ಕೂಡ ಸತ್ತೋಗ್ಬಿಡ್ತೀವಿ ನಾವೆಲ್ಲರೂ. ನೋಡಿ, ಬಂಗಾರಿಕೆ ಚೀಟಿ ಇದು. ಬಂಗಾರಿಕೆ ಚೀಟಿ 100ಕ್ಕೆ 3 ಬಡ್ಡಿ. 7,000ಕ್ಕೆ 720 ಮುರ್ಕೊಂಡು ದುಡ್ಡು ಕೊಡ್ತಾರೆ ನನಗೆ ಇವತ್ತಿಲ್ಲಿ. ಇದು ಒಬ್ಬ ರೈತರ ಸಮಸ್ಯೆ ಅಲ್ಲ, ಇಡೀ ನಾಯಕನಹಟ್ಟಿ ಹೋಬಳಿಯ ಸಮಸ್ತ ರೈತರು ರೊಚ್ಚಿಗೆದ್ದಿದ್ದಾರೆ. ಇದೇ ರೀತಿಯಾಗಿ ಮುಂದುವರೆದರೆ ನಾಡ ಕಚೇರಿ ಮುತ್ತಿಗೆ ಹಾಗೂ ಶಾಸಕರ ಮನೆ ಮುಂದೆ ಹೋಗಿ ಧರಣಿ ಮಾಡುವಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಬಣದಿಂದ ಎಚ್ಚರಿಕೆ ನೀಡ್ತಾ ಇದ್ವಿ. ದಯಮಾಡಿ ಎನ್.ವೈ. ಗೋಪಾಲಕೃಷ್ಣ ಶಾಸಕರು ನಾಯಕನಹಟ್ಟಿಗೆ ಬರಲೇಬೇಕು. ನಾಡ ಕಚೇರಿ ಹತ್ರ ಬಂದು ರೈತರಿಗೆ ಉತ್ತರ ಕೊಡಲೇಬೇಕಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಸಮರ್ಪಕವಾಗಿ ಎಲ್ಲ ರೈತರಿಗೂ ಎಷ್ಟು ಪಾಣಿ ಇರುತ್ತೋ ಅಷ್ಟು ನೋಡಿ ಅವರು ಕೊಡಲೇಬೇಕಂತಂದು ನಾವು ಕೇಳ್ಕೊಳ್ತಾ ಇದ್ವಿ. ದಯಮಾಡಿ ಇದನ್ನು ಎಚ್ಚರಿಕೆಯಾಗಿ ತಗೊಳ್ರಿ. ನಾವು ಇದನ್ನು ಸಂದೇಶವಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ಇದನ್ನು ಸಂದೇಶ ಕಳಿಸ್ತಾ ಇದ್ವಿ. ಇದನ್ನು ಇಡೀ ರೈತರೆಲ್ಲ ರೊಚ್ಚಿಗೆದ್ದಿರುವಂಥ ಕಾಲದಲ್ಲಿ ನಾಡ ಕಚೇರಿ ಮುತ್ತಿಗೆ ಹಾಕಬೇಕಾಗುತ್ತೆ. ಇದನ್ನು ದಯಮಾಡಿ ರೈತರಿಗೆ ಸರಿಯಾದ ರೀತಿಯಲ್ಲಿ ಉತ್ಕೃಷ್ಟವಾದಂಥ ಒಂದು ಸಮಯಕ್ಕೆ ಸರಿಯಾದಂಥ ಯೂರಿಯಾ ಗೊಬ್ಬರವನ್ನು ವಿತರಿಸಬೇಕಂತ ನಾವು ಕೇಳ್ಕೊಳ್ತೀವಿ.